ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅನ್ಕೊಂಡವನಿಗೂ ಬದುಕಕ್ಕೆ ಆಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವೀಗ ಹೋಗ್ತಾ ಇರೋದು ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇದು ಆಲ್ರೆಡಿ ನೀವು ನೋಡಿರ್ತೀರ, ಬಟ್ ಇನ್ನೊಂದು ಸಲ ನೋಡಿ, ಯಾರ್ಯಾರು ನೋಡಿರಲ್ವ ನೋಡಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಊರಿಂದ ಬಂದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ತುಮಕೂರಲ್ಲಿದ್ದೀವಿ. ತುಮಕೂರಲ್ಲಿ ಯಾವ ಪ್ಲೇಸು ಅಂತ ಆಲ್ರೆಡಿ ಈಗ ನಿಮ್ಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ನಿಂತಿದ್ದಾರೆ. ಆಯಿತು, ಆಮೇಲೆ ನೋಡಿ ಇದು ಯಾವ ಪ್ಲೇಸ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಈಗ. ಇಲ್ಲ ಸರ್, ತುಮಕೂರಲ್ಲಿರೋ ಸ್ವರ್ಗ ದೇವರಾಯನ ದುರ್ಗ ಅಲ್ಲಿದ್ದೀವಿ ನೋಡಿ. ಅಲ್ಲಿ ದೂರದಲ್ಲಿ ಕಾರಲ್ಲಿ ಒಂದಷ್ಟು ಜನ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇವನು ಮನೋಜ್, ಆಮೇಲೆ ವಿಜಿ, ನಮ್ಮ ಗೆಳೆಯ ಬಸವರಾಜು. ನಮ್ಮೆಲ್ಲರದು ಕಣ್ಣು ಒಂದೊಂದು ಥರ ಆಗಿದೆ, ಯಾಕಂದರೆ ನಿದ್ದೆ ಮಾಡಿಲ್ಲ. ಶೂಟಿಂಗ್ ಬೇರೆ ಇತ್ತು, ನೈಟ್ ಶೂಟ್ ಇತ್ತು, ಅದರಲ್ಲಿ ಬೇರೆ ಮ್ಯಾಚ್ ಇತ್ತು, IPL ಮ್ಯಾಚ್ ಫುಲ್ ನೋಡಿ. ಈ ಸಲ ಕಪ್ ನಮ್ಮದೇ ಆಗ್ಬಿಟ್ಟಿದೆ. ಸೊ ಹಂಗಾಗಿ RCB, ಹಂಗಾಗಿ ಜೈ RCB. ಈ ಸಲ ಕಪ್ ನಮ್ದು ಆಗ್ಬಿಟ್ಟಿದೆ. ವಿಜಯ್ ಎಲ್ಲರೂ ಸೇರಿಸಿ ಹೇಳೋಣ ಒಂದ್ಸತಿ. 1 2 3 ಈ ಸಲ ಕಪ್ ನಮ್ದು. ಕಂಗ್ರಾಚುಲೇಷನ್ ಬ್ರದರ್. ಬರೀ ಇನ್ನು ಮುಂದಕ್ಕೆ ಹೋಗ್ತಾ ನಿಮಗೆ ಒಂದಷ್ಟು ಪ್ಲೇಸು ನೀವು ನೋಡಿರ್ತೀರ, ಆದರೂ ಇನ್ನೊಂದ್ಸಲ ತೋರಿಸ್ತೀವಿ. ಇಲ್ಲೇ ನಿಲ್ಸಿ, ಹೋಗ್ಬೇಡಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮ್ಮನ್ನ ತಡೆದಿರುವವರು ಯಾರು? ಏನೋ ಇದೆ, ಬರ್ರಿ ಹಿಂಗೆ ಹೋಗೋಣ. ಈಗ ಚೆನ್ನಾಗಿದೆ. ಏನಿದೆ ಇಲ್ಲಿ? ವ್ಯೂ ಪಾಯಿಂಟ್. ಇಲ್ಲಿಂದ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಬ್ಲಾಗ್ ಮಾಡ್ತಾ ಇರೋದು. ಫುಲ್ಲು ಮಿಂಚಿಂಗ್. ಗೆದ್ದ ಮೇಲೆ RCB ಗೆದ್ದ ಮೇಲೆ ಇವರು ಟೀ ಶರ್ಟ್ ಇನ್ನೂ ತೆಗ್ದಿಲ್ಲ, ಸಿಂಬಲ್ ಇರ್ಲಿ ಅಂತ. ಹಿಂದ್ಗಡೆ ಇನ್ನೊಂದಿದೆ, ಅಭಿಮಾನಿಗಳು, ಅದನ್ನ ತೋರಿಸ್ಬೇಕು. ನಿಮ್ಮ ಟೀ ಶರ್ಟ್ ಅಲ್ಲಿ ಏನ್ ಲೈನ್ಸ್ ಇದೆ ನೋಡ್ಲೇಬೇಕಾ? ಅದು ನಿಮ್ಮ ಚಾನಲ್ ಇಂಪಾರ್ಟೆಂಟು. ಯಾವ ಚಾನಲ್ ಅಂತ ಗೊತ್ತಾಗಬೇಕು. ತೋರಿಸಿ ಹೇಳ್ತೀನಿ ನೋಡಿ. ನಮ್ಮ ಕನ್ನಡ ಸ್ಟುಡಿಯೋ, ಇದು ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್. ನಂಬರ್ ವಿತ್ ನಮ್ಮ ಚಾನಲ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಕನ್ನಡ ಸ್ಟುಡಿಯೋ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತಿ, ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೋಡಿ ಈ ಪ್ಲೇಸ್ ಆಲ್ಮೋಸ್ಟ್ ನೀವು ನೋಡಿರ್ತೀರ. ನಾನಂತೂ ಸಾಕಷ್ಟು ಸಲ ಬಂದಿದ್ದೀನಿ. ನಮ್ಮ ವಿಜಯ್ ಭಾಳ ಅಪರೂಪಕ್ಕೆ ಬಂದಿರೋದ್ರಿಂದ ನೋಡಿ. ಚೆನ್ನಾಗಿದೆ. ಬೇರೆ ಬೇರೆ ಸ್ಟೇಟಲ್ಲಿ ಯಾರ್ಯಾರಿದ್ದಾರೋ ಅವರು ನೋಡ್ಕೊಳ್ಳಿ. ಸ್ಟೇಟು, ಜಿಲ್ಲೆ ನೋಡಿ. ಸುತ್ತ ಇರೋರು ಈ ಪ್ಲೇಸಿಗೆ ಬನ್ನಿ ನೋಡಿ. ಇಲ್ಲಿ ಸಕ್ಕದಾಗಿದೆ. ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಬರ್ಬೇಕಾಯ್ತು, ಇನ್ನೂ ಚೆನ್ನಾಗಿತ್ತು. ನಾವು ಎದ್ದಿದ್ದೆ ಭಾಳ ಲೇಟ್ ಆಗಿರೋದ್ರಿಂದ. ನಮ್ಮ ತುಮಕೂರು ಜಿಲ್ಲೆ, ನಮ್ಮ ತುಮಕೂರು ಲೊಕೇಶನ್ನು ಯಾವ ಮಲೆನಾಡಿಗಿಂತ ಏನು ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿದೆ. ಬಟ್ ನಾವಾಗ ನೋಡ್ಬೇಕಷ್ಟೆ. ಏನಪ್ಪ ಬೇಜಾರು ಅಂದರೆ
ಸ್ವಚ್ಛತೆ ಕಡೆ ನಾವು ನಮ್ಮ ಪರಿಸರದಲ್ಲಿ ಸ್ವಚ್ಛತೆ ಕಡೆ ಗಮನ ಕೊಡಬೇಕು. ಪ್ಲಾಸ್ಟಿಕ್ ನೀರು ಬಾಟ್ಲ ಇರ್ಬೋದು ಯೂಸ್ ಮಾಡಬೇಕು. ನಾವು ಒಂದು ಡಸ್ಟ್ಬಿನ್ನ ಮತ್ತೊಂದು ಹಾಕ್ಬೇಕು. ನಾವು ಪ್ರತಿ ವಿಡಿಯೋದಲ್ಲೂ ಒಂದು ಶೂಟ್ ಮಾಡ್ಬೇಕಾರೆ ಹೇಳ್ತಾನೆ ಇರ್ತೀನಿ, ಸ್ವಚ್ಛತೆ ಕಡೆ ಗಮನ ಇರಬೇಕು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು. ನೋಡಿ ವಿಜಯ್, ಅಲ್ಲಿ ಲಾಸ್ಟ್ ಅಲ್ಲಿ ಎತ್ತರ ಕಾಣ್ತಾ ಇದೆ ಅದು ಹಾ ನೋಡಿ, ಯಾವ ಥರ ಕಾಣಿಸ್ತೈತೆ? ವ್ಯೂ ಪಾಯಿಂಟ್ ಸಕ್ಕದಾಗಿದೆ ನೋಡಿ ಲಾಸ್ಟ್. ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ. ವಿಜಯ್ ಎಲ್ಲಿಗೆ ಹೋಗೋಣಪ್ಪ ಈಗ? ನೆಕ್ಸ್ಟ್ ನೋಡಿಲ್ಲಪ್ಪ ನಾನು ಮುಂದೆ. ಅಲ್ಲೊಂದು ಬಂಡೆ ಕಾಣ್ತಿದೆ, ಅದು ದೇವಸ್ಥಾನ. ಈಗ ಫ್ರೆಂಡ್ಸ್ ಅಲ್ಲಿಗೆ ಸ್ವಲ್ಪ ಮುಂದೆ ಹೋಗ್ತಾ ಇದೀವಿ. ಅಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ. ಲೊಕೇಶನ್ ಶಿಫ್ಟ್, ಬೇರೆ ಕಡೆ ಹೋಗ್ತಾ ಇದೀವಿ. ನೋಡಿ ಹರಿ, ನಮ್ಮ ತುಮಕೂರಲ್ಲೇ ಈ ಥರ ಪ್ಲೇಸ್ ಐತೆ ಅಂತ ನಮಗೆ ಗೊತ್ತಿರಲ್ಲ, ಬಂದು ನೋಡ್ಕೊಂಡು ಹೋಗಿ. ಸಕ್ಕತ್ತಾಗಿದೆ. ಜ್ವರ ಬಂದಿದ್ರೆ ಈ ಕಡೆ ಬಂದ್ಬಿಟ್ರೆ ಭಯ. ನೋಡಿ ಈಗ ನಾವು ಇಲ್ಲೇ ದೇವರಾಯನದುರ್ಗದ ಹತ್ರ ಟೀ ಕುಡಿಯೋಣ ಅಂತ ಕೂತ್ಕೊಂಡಿದ್ದೆ. ನಿಮಗೆ ಕಾಫಿ ಕಾಫಿನಾ? ಕಾಫಿ ನನಗೆ ಕೇಳ್ತೀವಿ. ಕಾಫಿ ಟೀ ಯಾವ್ದಾದ್ರು ನಡೆಯುತ್ತೆ. ದೇವರಾಯನದುರ್ಗದಲ್ಲಿ ಇಷ್ಟು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹಳ್ಳಿ ಇದೆ ನೋಡಿ ನೀವೇನೆ. ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂದರೆ ಇಲ್ಲಿ ಒಂದು ಸುಂದರವಾದ ಹಳ್ಳಿನೇ ಇದೆ. ಬೆಟ್ಟದ ತುದಿಯಲ್ಲಿ ಒಂದು ಹಳ್ಳಿನ ಯಾರೋ ಇದ್ದಾರಲ್ಲ ಇಲ್ಲಿಬ್ರು. ನೀವೇನಾ ಇಲ್ಲಿ ಮೇಂಟೆನೆನ್ಸ್? ಇದು ಇಲ್ಲ, ಆರ್ಡರ್ ನಾವೇ ಕೊಟ್ಟಿರೋದು. ಇದು ಸಿಮೆಂಟ್ ಎಲ್ಲ ತಗೊಂಬಂದ್ರ? ಮುಂಚೆ ಇಲ್ಲೆಲ್ಲ ಮಗ ಇದು ಇರಲಿಲ್ಲ. ಇಲ್ಲಿ ನಿಂತ್ಕೊಂಡು ನಾವು ಇದು ಮಾಡ್ತಿದ್ವಿ. ಈಗ ಹಾಕಿದ್ರೆ ಹಂಗು ಅಂದ್ರೆ ಆ ಕಡೆಯಿಂದ ಬರ್ಬೋದು. ಹಂಗೆ ಬಾ. ಹೆಲ್ಮೆಟ್ ಕಟ್ಟಾಗಿ ಬಳಸ್ಬೇಕು ಡ್ರೈವಿಂಗಲ್ಲಿ. ತುಮಕೂರು ದೇವರಾಯನದುರ್ಗ ಆ ಒಂದು ಬೆಟ್ಟದ ಮೇಲೆ ಈ ಸುಂದರವಾದ ಹಳ್ಳಿ ನೋಡಿ. ನಿಜವಾಗ್ಲೂ ಇಲ್ಲಿ ವಾಸ ಮಾಡ್ತಿರತಕ್ಕಂಥ ಜನಗಳೇ ತುಂಬ ಪುಣ್ಯ ಮಾಡಿದ್ರು ಅನಿಸುತ್ತೆ. ಎಲ್ಲೋ ಟೌನಿಂದ 20-25 ಕಿಲೋಮೀಟ್ರ್ ಆಚೆ ಇದ್ದು ಒಂದು ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತ ಏನಿದೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಕೇಳಿದ್ದಾರೆ ದೊಡ್ಡವರು ಅಂತ. ಸೊ ಇಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ ನೋಡೋಣ ಬನ್ನಿ. ಸ್ನೇಹಿತರೆ, ಅಲ್ಲಿ ನೋಡ್ತಾ ಇದ್ದೀರಲ್ಲ ಮನು ಅಂತ, ಆ ಮನುಗೆ RCB ಕಪ್ ಗೆದ್ದಿದೆ.
ಏನು ಸ್ವೀಟು ಏನೋ ಇಲ್ವೇನಪ್ಪ ಸೆಲೆಬ್ರೇಷನ್ಗೆ ಅಂತ ಕೇಳಿದೆ. ಅಣ್ಣ ನಿನಗೆ ಸ್ವೀಟು ಪಾರ್ಟಿ ಎಲ್ಲ ಯಾಕೆ, ಭೂಮಿ ಮೇಲೆ ಇರ್ತಕ್ಕಂತಹ ಸ್ವರ್ಗನ ತೋರಿಸ್ತೀನಿ ಬಾ ಅಂತ ಇಲ್ಲಿ ಕರ್ಕೊಂಬಂದಿದ್ದಾನೆ. ನಿಜವಾಗ್ಲು ಮನು ನೀನು ಪಾರ್ಟಿ ಕೊಟ್ಟಷ್ಟೇ ಖುಷಿ ಆಗ್ತಿದೆ. ಹೇಗಿದೆ? ನಿಜವಾಗ್ಲು ನಮ್ಮ ತುಮಕೂರು ಜಿಲ್ಲೆಯಲ್ಲಿ, ಅದು ನಮ್ಮ ತುಮಕೂರಲ್ಲಿದೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಹಾಗೇನೆ ಇಲ್ಲೊಂದು ಸುಂದರವಾದ ಹಳ್ಳಿನೂ ಇದೆ. ಗ್ರಹಗತಿ ಸಂದಾಕಿಲ್ವಂತೆ. ಜೈ RCB. ನಮ್ಮ ಸ್ವಾಮಿಗಳು ಧ್ಯಾನ ಮಾಡ್ತಾ ಇದಾರೆ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಮಕ್ಕಳಾಗಿಲ್ಲ ಅಂದವರೆಲ್ಲ ಬಂದು ಯಾವ ತರ ಅಂತ ಕೇಳ್ಕೊಂಡು ಹೋಗಿ ಅಂತ ಹೇಳಕ್ ದೇಶ ಹಾಳಾಗ್ತಿರೋದು. ಹೋಗ್ರೋ ಕೊರ್ಕಿ ನನ್ ನೋಡಿ, ಮಕ್ಕಳ್ನ. ನೆಗಡೆ ಬೇರೆ ಆಗ್ಬಿಡೈತೆ ಎಲ್ರಿಗೂ ಭಕ್ತಾದಿಗಳು. ಈ ತರ ಪ್ಲೇಸ್ ಎಲ್ಲ ನೋಡ್ಬೇಕು ಅಂದ್ರೆ ನೀವು ನಮ್ಮ ಕನ್ನಡ ಸ್ಟುಡಿಯೋನ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಕ್ಕಾಗಲ್ಲ, ಇನ್ಸ್ಟಾಗ್ರಾಮ್ ಅಲ್ಲ ಅದು. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. 10 ನಿಮಿಷ ಎಲ್ಲರೂ ಮೆಡಿಟೇಷನ್ ಮಾಡಿ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ खत्म, बाय बाय, टाटा, गुड बाय, गया ना।